ಮಾಂದ್ರಿ ಪಂಕಜಂ ಯಾಲ ಯಜ್ಞ ಸೂತ್ರಂ ಇಂದು ಶೇಖರಂ ಪ್ರಭಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಜನಾಥ ಕಾಳ ಭೈರವಂಬಗೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತರ ಎಂಬಕ್ಕೆ ದೇವಿ ನಾರಾಯಣಿ ನಮಸ್ತೆ. ಜಿಲ್ಲಾ ಪಾನಾರ ಯಾನೆ ನಲಿಕೆ ಸಮಾಜ ಸೇವಾ ಸಂಘದ 27ನೇ ವರ್ಷದ ಪರ್ವ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರೇ ಶ್ರೀ ಎಂ.ಡಿ. ವೆಂಕಟೇರೆ, ಪ್ರೊಫೆಸರ್ ಡಾಕ್ಟರ್ ಸಿ ವೇದವರೆ, ಆತ್ಮೀಯರಾದ ನಂಚಿನ ಮಹೇಂದ್ರನಾಥ ಪಾಲಕರೇ, ಶ್ರೀಮತಿ ಪ್ರಾರ್ಥನಾ ನಾಡೋಳಿಯರೇ, ಬಿ ಓಂಕು ಇಂಗರೆ, ಎಂ.ಕೆ. ಸಾಲ್ಯಾನ್ರೆ, ಶ್ರೇಷ್ಠಪ್ಯರೇ, ಬೆಳ್ತಂಗಡಿ ಮಲ್ಕಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರೇ, ಸಬಕ ಕೇಶವರೇ, ಸೇರಿದಿನಂಚಿನ ಮಾತ ಭಗವದ್ಭಕ್ತರೇ, ಅಂಚನೆ ಕಲಾವಿದರ ನಂಚಿನ ವ್ಯಕ್ತಿ ಧರಂದ್ರೆ, ಸೇರಿದಿನಂಚಿನ ಮಾತ ವೇದಿಕೆ ಇಚ್ಚಿನ ಮಾತ ಗಣ್ಯರೇ, ವೇದಿಕೆಯ ದುಮ್ಮಡಿಸಿನಂಚಿನ ಸ್ವಜಾತಿ ಅಪ್ಪನಕ್ಲೆ ಜೋಕ್ಲೆ ಅತಿಥಿ ಅಭ್ಯಾಗತರೆ ಭಿನ್ನರು, ನಮ್ಮ ಸಮುದಾಯದ ಬಗ್ಗೆ ಅಭಿಮಾನ ಉಂಟು ನನಗೆ. ನಮ್ಮ ಸಮುದಾಯ ಮಲ್ಪದಿನ ಸಾಧನೆ ಇತ್ತೆಂದು ಪೊಸತ್ತತ್ತೆ ಪುರಾತನೋಡೆ ನಮ್ಮ ಮಕ್ಕಳು ಮಲ್ತ ನಮ್ಮ ಹತ್ತರವಾಯಿನ ಸಾಧನೆ ಮೆಲುಕು ಮತ್ತೊಂದು ಆ ಸಾಧಿಗೆ ನಮ್ಮ ದುಮ್ಮುಕೋ ಒಂದಲ್ಲ ಅಂದ್ರೆ ಎಂಟೋದಿದ್ವಿ. ಬಹುಶಃ ನಮ್ಮದು ದುಂಬುಲ ನಮ್ಮದು ಮಲ್ಲ ಸಾಧನೆ ಮಲ್ಪನಕ್ಕೆ ವಿದ್ವಾಂಸರೇ ಬಹುಶಃ ಸ್ವಾಗತ ಮಾಡ್ಕೊಂಡೇವೆ. ಅಂತಾನೆ ಪ್ರತಿಯೊಂದಕ್ಕೆಲ್ಲ ಒಂದು ನಿಮಿತ್ತ ಅನ್ನೊಂದು ಒಂದು ಸಾಧನೆಗೆ ಅಥವಾ ಒಂದು ಜಾಗೃತಿಗೆ ಅಥವಾ ಒಂದು ಸಂಘಟನೆದ ಮನೋಭಾವ ಮನಸ್ಸದ ಬರೋದಂದ ಒಂದು ಕಾರಣ ಅನ್ನೊಂದಾಯ್ತು. ಆ ಕಾರಣ ಇದ್ದಂದ್ರೆ ಹೂವುಲ ನಿರ್ಮಾಣ ಆಗ್ತದೆ. ಕಾರಣದ ಮೂಲಕ ನಿರ್ಮಾಣ ಸುರುಟು ಕಾರಣ ಬೊಕ್ಕ ನಿರ್ಮಾಣ. ಈ ಪಾತ್ರವನ್ನು ದಾಯವಂತ ಬಂದ ಸಮುದಾಯದ ಬಗ್ಗೆ ಅಭಿಯಾನದ ಒಂದು ಸಮುದಾಯದ ಸಂಘಟನೆ ಮಾಡ್ಕೊಂಡು ಸುಮಾರು 27 ವರ್ಷದಿಂದ ಈ ಒಂದು ಕಾರ್ಯಕ್ಷೇತ್ರದ ಪೊರಂಬುನಂಚಿನ ಇನ್ನ ಸ್ವಜಾತಿ ಬಾಂಧವರಿದ ಬಾರಿ ಅಭಿಮಾನ ಉಂಟು, ಬಾರಿ ಆತ್ಮೀಯತೆ ಉಂಟು. ಆ ಅಭಿಮಾನದ ನಿರಳು ನಿರಂತರವಾದ ನಂಗೆ ಮಾತರೆಗಳ ನಿರಳು ಕೊಡೋದು ಪಂಪನ ಅಭಿಪ್ರಾಯ ಈ ಸಂದರ್ಭದ ಕಾನೂನು. ಸಮುದಾಯದ ಅಭಿವೃದ್ಧಿ ನಮ್ಮ ಸಂಘಟನಾತ್ಮಕವಾದ ಅಭಿವೃದ್ಧಿ ನಮ್ಮ ಮತ್ತೊಂದು ಹೋದಾಗ ಕೆಲವೊಂದು ವಿಚಾರಗಳೇನೆ ಬಾರಿ ಜಾಗೃತಿವಾದ ನಮ್ಮ ಮಲ್ಪಡಾಕೊಂಡು ಚಿಂತನೆ ಮಲ್ಪಡಾಕೊಂಡು ದಯಪಂಡ ಪುರಾಣದ ಮಾತ ಒಂದೊಂದು ರೀತಿ ಇದೆ, ಒಂದೊಂದು ಚರಿತ್ರೆಲಿದೆ, ಅತಿ ಶ್ರೇಷ್ಠ ಮಕ್ಕಳು ಮಾತ್ರ ಒಂದೊಂದು ತತ್ವಗಳನ್ನು ಬರೆದು ಬಾಡಲಿದೆ. ಆ ತತ್ವಗಳ ಪ್ರಕಾರ ನಮ್ಮ ಒಂದು ಸಂಘಟನೆಯಲ್ಲಿ ದುಮ್ಮು ಹೋದಾಗ ಒಂದು ಸಮುದಾಯದ ಬಗ್ಗೆ ಜಾಗೃತಿ ಮಾಡ್ಕೊಂಡು ದುಮ್ಮು ಹೋದಾಗ ಅವುದಾಯಿ ಇಂಗುದಾಯಿ ಅವು ಇಂಚಿನಕ್ಕಿ ಆ ಸಂಘದಾಯ ಈ ಸಂಘದ ಇಂಚಿನ ಭಾವನೆ ಸಂಕುಚಿತ ಭಾವನೆ ಕೆಲವರಿಂದ ಬರೋದಿಕ್ಕೊಂಡು ವ್ಯಕ್ತಿಯನ್ನು ಉತ್ತರ ಕೊಡ್ತಿದ್ದಾನೆ ಬಂದ ವೇದಲೆಲ್ಲ ಒಂದು ಉಲ್ಲೇಖ ಉಂಟು. ಗುರುಮೂಲ, ಸ್ತ್ರೀಮೂಲ, ಪಾಕಮೂಲ ಮತ್ತು ದೇವಮೂಲ. ಈ 4 ಮೂಲಲಿನ ಪ್ರಶ್ನೆ ಮಲ್ಪೆರದಲ್ಲಿಗೆ ನಮ್ಮ ಈ 4 ಮೂಲಲಿನ ಪ್ರಶ್ನೆ ಮಲ್ಪೆರ ದಾಯಪಲ್ಲಿಂದ ಬಂದ ಗುರುಮೂಲ 6 ಇಂಚ ಗುರು, 6 ದಾಯಿ ಗುರು, 6 ಎರೆಗು ಗುರು, 6 ಓಲ ಗುರು, 6 ಏಕ ಗುರು, ಎಂಚ ಗುರು. ಗುರುಮೂಲನ ಪ್ರಶ್ನೆ ಮಲ್ಪೆರ ನಮ್ಮ ದಾಯಬಲ್ಲಿಂದ ಬಂದ ಗುರುದು ದುಂಬು ಗುರುಗಾಲಕ್ಕಿದೆ ಬುಕ್ಕ ಗುರು ನಿರ್ಮಾಣ ಆಗ್ತದೆ. ಸಾಧನೆಯ ಮೂಲಕ ವ್ಯಕ್ತಿ ಗುರು ಆತನ ಹೊರತು ಗುರುನ ಮೂಲಕ ಗುರು ನಿರ್ಮಾಣ ಆತನಕ್ಕೆ. ಅಂದಾದ್ರೆ ಗುರುನು ಶಿಷ್ಯವನ್ನು ಸ್ವೀಕಾರ ಮಲ್ಪೆರದ ಬುಕ್ಕ ಆ ಶಿಷ್ಯೆ ಕೂಡ ಗುರುವಾದ ಪರಿವರ್ತನೆ ಆಗ್ತಾನೆ. ಅಂದಾದ್ರೆ ಪ್ರಶ್ನೆ ಮಲ್ಪೆರ ಇದ್ದಿ ದಯಗೊಂಡ ತಾವರೆ ಕೇಸರದ ನಿಟ್ಟು ಬಿಟ್ಟುಂಟು ತಾವರದ ಅಡಿಭಾಗದ ಕೇಸರಿ ಇಪ್ಪುಂಡು, ಕಜ ಇಪ್ಪುಂಡು, ಕಲಂಕಿ ಇಪ್ಪುಂಡು, ಧೂಳು ಇಪ್ಪುಂಡು,
ಮಡ್ಡಿಲು ಮಾತಾಡ್ಕೊ ಏಸಿಗೆ ಮಾತಾಡ್ಕೊ ಅವಕ್ಕೆ ಪುಟ್ಟು ಬರ್ತನಂಚಿನ ತಾವರದ ನಿಟ್ಟು ಲಕ್ಷ್ಮಿ ದಾಲ ಬೇಜಾರಿದ್ದಂಗೆ ಬಿಡುವರು ಅದಾಗ ತಾವರದ ಬುಡ ಕಲ್ಮಶ ಖಂಡಿತ ಉಂಟು ಅಂದ ತಾವರೆ ಪವಿತ್ರ ಐದು ಲಕ್ಷ್ಮಿ ಕೊಡುವರು ಐದು ಹೊಡೆದು ಗುರು ಏರೆಂದು ಪ್ರಶ್ನೆ ಮಾಡ್ತಾರೆ ಬೆಲ್ಲಿಗೆ ನನ್ನೊಂದು ಸ್ತ್ರೀಮೂಲನು ಪ್ರಶ್ನೆ ಮಾಡ್ತಾರೆ ಬೆಲ್ಲಿ ಪುರಾತನ ಬಂದಿದೆ ಮಾತಾಡಿದ್ದು ಅಂತೇಳಿ ದಯ ಶ್ರೀಮೂಲನು ಪ್ರಶ್ನೆ ಮಾಡ್ತಾರೆ ಬೆಲ್ಲಿ ಬಂದ ಒಂಜಿ ನಂಗೆ ಕೊಂಚ ಅಭ್ಯಾಸ ಉಂಟು ಒಂಜಿ ಆನಾಗೊಂಜಿ ಪುಣ್ಣ ಅವಡನ್ನು ಬಂದ ತೋದು ಪಾತ್ರೆ ಪೊಂಡು ತೋದು ಪಾತ್ರೆ ಹೋದು ಆನಗೆ ಆನಗೆ ಪೊಣ್ಣ ಒಂದು ನಮ್ಗೆ ಪಾತ್ರೆ ಪಾತ್ರೆ ಇಲ್ಲರೆ ಬರ್ತುಂಡು ಇಲ್ಲರೆ ಬರ್ತದಾದ ಮೆಕ್ಕಲ್ ರಾಜ ಅನ್ಕೊಂಡೆ ಕೂಡ ಪೊಣ್ಣನ ಇಲ್ಲದ ಕೈತಲ್ದ ಕೇಳಿ ಎಂಚ ಪೊಣ್ಣು ಆತನಾಗ ಹಾಕ್ಲಿ ಸೈಜ್ ಆಗಿತ್ತು ಅವ್ರ ಕಣ್ಣಂತೆ ಸರಿದ್ವಿ ಅಂತೆ ಸರಿದ್ವಿ ಇಂಚೆ ಸರಿದ್ವಿ ಕಣ್ಣು ಬಂತಾರೆ ಅದು ಹಾಕ್ಲಿಕ್ಕೆ ಕೋಪ ಅಂದಿತ್ತಂದ ನಿಕ್ಲಿಗೆ ಅವು ಹೊಡಿಸಿ ಬೇಟೆಗಳು ಅಂತೇಳಿ ಅಂದಾಗ ಆ ಮಂಗಳ ಕಾರ್ಯ ಅದಕ್ಕೆ ನಿಷಿದ್ಧ ಆಗುಂಟು ಕಾರಣ ಸತ್ಯಾದಿಕ್ಕು ಅಸತ್ಯಾದಿಕ್ಕು ಅಂದ್ರೆ ವಿಮರ್ಶೆ ಮಾತ್ರ ಅವು ಎಡ್ಡೆ ಅಥವಾ ಹಾಲದ ನಿರ್ಮಾಣದ ಕಾರಣ ತಿಕ್ಕೊಂಡಲ್ಪ ಐಕೆ ಬನ್ನಿ ಕಾರಣದೊಂದು ಕಾರ್ಯ ಬುಕ್ಕ ಅಂತ ಅಲ್ಪ ವಿಮರ್ಶೆ ಮಲ್ಪಡ ಏನಂತಿನ ಸಂದರ್ಭ ಬಂದಾಗ ಅಂದು ಆದಿಕ್ಕು ಬಂದದ್ದು ಸುಳ್ಳುನೆಲ್ಲ ಸತ್ಯ ಅಂತ ನಂಬುದು ಆ ಮಂಗಳ ಕಾರ್ಯ ತಟಸ್ಥವಾದ ಬಾಕಿ ಆಗ ಐಕೆ ಹೊಡೆದು ಸ್ತ್ರೀಮೂಲನು ಪ್ರಶ್ನೆ ಮಾಡ್ತಾರೆ ಬಲ್ಲಿ ಜೋಕುಲು ಅಪ್ಪನ ಪ್ರಶ್ನೆ ಮಾಡ್ತಿರಬಲ್ಲಿ ಪಲಾಯನಕ್ಲಿ ಸಂಗಡಿನ ಪ್ರಶ್ನೆ ಮಾಡ್ತಿರಬಲ್ಲಿ ಉಂಡಿ ಸ್ತ್ರೀ ಮೂಲನ ಪ್ರಶ್ನೆ ಮಾಡ್ತಾರೆ ಬಲ್ಲಿ ಅಂತಂದು ವೇದೋದು ಕೊಂಡಿರು ನನ್ನ ಪಾಕಮೂಲ ನಾನು ಮೂಜಿನಗಳು ಪಾಕಮೂಲ ಅಂತ ಬಂದ ಒಂದು ಹೋಟೆಲ್ಗೆ ನಮ್ಮ ಪೋಪ 5 ಸ್ಟಾರ್ ಹೋಟೆಲ್ ಮಲ್ಲ ಹೋಟೆಲ್ ಆ ಹೋಟೆಲ್ ಎದುರು ಹೋನಾಗ ಭಾರಿ ಸೋಪು ಪುನಃ 4 ಟೇಬಲ್ ಮದ್ದು AC ರೂಮ್ ನಾವು ಬೇಕಾದ ಫುಲ್ಲಾಗಿರಿ ಬರೀ ರಟ್ಟು ಜನ ಸಪ್ಲೈಯರ್ ನಕ್ಲಿಕ್ಕಿದ್ರು ಮಾತ ಪಾತ ಮತ್ತು ಕೊಡ್ತೇವೆ ನಂಗೆ ಬಾರಿ ಖುಷಿ ಉಂಟು ಭಾರಿ ಇದ್ದ ಹೋಟೆಲ್ ಉಂಟು ಅಂದ ಆಯ್ತಾ ತಿರೋದ ಹಾಕಿಲ್ದ ಹೋಣಂಗೆ ಗೊತ್ತಾಗ್ಬೋದು ಮಾತ ಅರ್ಧ ಕೆಟ್ಟದು ಅದು ಕಜವನು 3ನ ಒಂಜಿ ಕೊಡ್ಡಿ ರಾಶಿ ಒಂದು ಕೆಸರದ ರಾಶಿ ಒಂದು ಕೊಡಿದೆ ಬೇಕಾರೆ ಜಪಡ ಒಂದು ಅಡಿಗೆ ಮಾಡ್ಕೊಂಡಂಚಿನ ಪಾಕಶಾಸ್ತ್ರಜ್ಞೆ ನೀನು ಮಾತು ತಿರೋದ ಹಾಕಿಲ್ದ ಬರ್ತನೆ ಎದುರದ ಬರ್ತದೆ ಖಂಡಿತ ಚಾವರ ಇದು ದಯ ಬಂದ ಪಾಕ ಮೂಲನು ಪ್ರಶ್ನೆ ಮಾಡ್ತಾರೆ ಬಲ್ಲಿ ಬಹುಶಃ ನಲ ಚಕ್ರವರ್ತಿನ ಕಟ್ಟಿಟ್ಲ ನಮ್ಮ ತೋಪ ಭಾವಕ್ಕೆ ಬಂದ್ಕೊಂಡ ವ್ಯಕ್ತಿ ఆయన ನಿಜವಾದ ఆయన ಕೈ ಆ ಕುಷ್ಠರೋಗಗಳು ಮಾಡ್ತಾನೆ ಅಡಿಗೆ ಎಲ್ಲ ಪಂಡ ಖಂಡಿತವಾಗಿಲ್ಲ ಎಲ್ಲ ತಿಂತೇವೆ ರೈತ ಪಡದು ಅಡಿಗೆ ಎಂತ ಇತ್ತು ನನ್ನುಕೆಂಡ ಅಡಿಗೆ ಮಲ್ತನೇ ಏರು ಕೇಳೋದು ಅಡಿಗೆ ಮಾಡ್ಕೊಂಡ್ರೆ ಒಂದು ಶಾಸ್ತ್ರ ಉಂಟು ದಯಟ ಬಂದ ಏರು ಅಡಿಗೆ ವಹಿಸೋನೇನ ಈ 4 ಜನ ಮಾತ ದೈಪ ಮಕ್ಕಳಿಲ್ಲ ಉಪ್ಪು ಬಾಡಿರೆ ಉರಿಗೆ ವಹಿಸೋನೇ ಮಾತ್ರ ಮಾತೆಲ್ಲ ಉಪ್ಪು ಅಂದ ಅಡಿಗೆನೆ ರುಚಿ ಹಾಲಾಕೊಂಡು ಅವು ಅಡಿಗೆದಾಗ ಉಪ್ಪೆ ಕೆಲಸ ಇರ್ತಿದ್ವಿ ಅದಕ್ಕೆ ಹೊಡೆದು ಪಾಕ ಮೂಲನು ಪ್ರಶ್ನೆ ಮಾಡ್ತಾರೆ ಅಲ್ಲಿ ನಾನು ಬಂದೇವೆ ನಾನು ಅಕೇರಿಗೆ ಮೂಲ ಬಂದ ದೇವಮೂಲ ಪ್ರಶ್ನಾತೀತ ಅವು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಎಂತ ನಿರ್ಮಾಣ ಆಗ್ತದೆ ಬಂದಿರಾಗ್ತದೆ ಆತ್ಮದ ಒಳಗೆ ದೇವರು ಎಂತ ನಿರ್ಮಾಣ ಆಗ್ತಾರೆ ಇದು ಖಂಡಿತವಾದಲ್ಲ ನಮ್ಮ ಪ್ರಶ್ನೆಗೆ ತಿಕ್ಕುನಜ್ಜಿ ನಾನು ತಿಕ್ಕುನಜ್ಜಿ ದಯ ಬಂದ ಅಮೇರಿಕದೊಂದು ಹಾರುವ ತಟ್ಟೆಯನ್ನು ಉಂಡು ರಿಂಗ್ದಲ್ಲ ತಿರ್ಕೊಂಡು ಹೋಗು ನಾವು ಇರಿಕ್ಕಲ ಆಯ್ತು ಪರಿಹಾರ ಸಿಕ್ಕಿದ್ದೆ ಓಳು ದಾನೆ ದಾಯ್ತ ಏರು ಎಂತ ಆಯ್ತು ಉತ್ತರಲಜ್ಜಿ ದಾಲ ಆಗ್ತಿದ್ವಿ ಅಂತಂದ ನಮ್ಮ ತೂವಂಗನೆಲ್ಲ ನಮ್ಮೊಂದು ಉಂಡು ನಮ್ಮ ಈತನೆಂತೆಲ್ಲ ಸೇರಿ ನಾವು ಮಾತ್ರ ಮಲ್ಲತ್ತು ನಮ್ಮ ಈತನೆಂಟ ಪಡೆಯವನ್ನಲ್ಲ ಮಾತ್ರ ಮಲ್ಲತ್ತು ನೇರ್ಗಲ ಮಲ್ಲವು ನಮ್ಮೊಂದು ಉಂಡು ಒಂದು ಪಂಪನ ನಿರೀಕ್ಷೆನೆ ನಮ್ಮದು ಒಂದು ಆ ಭಯದ ಮೂಲಕ ಭಕ್ತಿದ ನಿರ್ಮಾಣ ಮಾಡಿ ಕೊಡುವುದು ಪಂಡು ಈ ಸಂದರ್ಭದ ಪನ್ನೊಂದುಲ್ಲೆ ನಮ್ಮ ಜಾಗೃತಿ ನಲ್ಪಂತೆ ನನಗೆ ಕೊರ್ಲುದ ಕಾರ್ಯಕ್ರಮ ಮುಲ್ಪ ಹಾಕಂದು ನನ್ನ ಸಂಘಟನೆಗೆ ಪೋನಾಗ ಏರ್ಲ ಅಮರೊತ್ತಿ ದಯಬಂಡ ಎಂಟು ಸಂಘಟನೆ ಕಷ್ಟ ಹಾಕೊಂಡು ಎಂಟು ಜನಕ್ಕೆ ಒಟ್ಟು ಮಂತ್ರ ಕಷ್ಟ ಹಾಕೊಂಡು ಇಲ್ಲಿ ಕಾಕಡಿವರೆಗೆ ಕಷ್ಟ ಹಾಕೊಂಡು ರಸೀದಿ ಮತ್ತೊಂದು ಕೆಲಸವರೆಗೆ ಅಂಚಿಂಚಿ ಪೋದರೆ ಕಷ್ಟ ಹಾಕೊಂಡು ಇಂಚಿನಕ್ಕೆ ಮಾತ್ರ ಏರ್ಲ ಅಮರೊತ್ತಿ ದಯಬಂಡ ಒಂದು ಎಲ್ಲೇ ಕತೆ ಬಂತೆ ನಿರೀಕ್ಷಿತ ಅನಿರೀಕ್ಷಿತ ಅಂತ ಒಂದು ನಿರೀಕ್ಷಿತವಾದ ನಂಗೆ ಬರ್ಕೊಂಡು ಒಂದು ಹುದ್ದೆ ಒಂದು ಅಧಿಕಾರ ಒಂದು ಪುರರು ನಾನೊಂದು ಅನಿರೀಕ್ಷಿತವಾದ ಬರ್ಕೊಂಡು ನಾವು ಅದಂತ ಅಂದ ಒಂದು ಊರಿಗೊಂದು ರಾಜ ಇತ್ತೆಗೆ ಆ ರಾಜಗೊಂದು ಮಗಳಿಗೆ ಆ ಮಗಳಿಗೆ ಒಂದು ಮದಿಮೆ ಆವೋಡು ಒಂದು ಒಂದು ಪ್ರಯತ್ನ ಮಾಡ್ತೀವಿ ಆವಾಗ ಮದಿಮೆ ಆವೋಡು ಇತ್ತಂದ ಮಗಳಿನ ಮದಿಮೆ ಹಾಕೋಣ ಒಂದು ಸಾಹಸದ ವ್ಯಕ್ತಿ ಆವೋಡು ಅನ್ನೋದು ರಾಜನ ಮನಸ್ಸು ಇತ್ತಂದು ಹಾಗೆ ದಾನಿ ಮಾಡ್ತೀವಿ ಒಂದು ಮಲ್ಲ ಸುದೆ ಇರ್ತಂದ್ರೆ ಸುದೆತ್ತ ಮಿತ್ತೊಂದು ಮಲ್ಲ ಪರ್ವತ ಇರ್ತಂದು ಆ ಪರ್ವತ ಮಿತ್ತಿದ್ರೆ ರಾಜ ಕುಲ್ಲುದು ಈ ಮಗಳಿನ ಕುಲ್ಲಾದ್ರೆ ಊರ್ದು ಪೂರ ಡಂಗುರ ಸಾರಿಗೆ ಆ ಸುದೆ ಕಡತ್ತದು ಏರು ಬರ್ತೇನ ಆಯಾಗ ಎನ್ನ ಮಗಳೇನು ಕೊಡ್ತೆ ಅತ್ತಿಂದ 100 ಕಿಲೋ ಬಂಗಾರ ಕೊಡ್ತೆ ಅತ್ತಿಂದ ಎನ್ನ ಅರ್ಧ ರಾಜ್ಯನ ಕೊಡ್ತೆ ಅಂದ್ರೆ ಡಂಗುರ ಸಾರಿಗೆ ಡಂಗುರ ಸಾರಿಗೆ ಬಂದ ಆ ಸುದಕ್ಕೆ
ವಿಷ ಸರ್ಪಲು ಇಲ್ಲ, ಕಾರ್ಕೋಟಕ ಸರ್ಪಲು ಇಲ್ಲ, ಬುಕ್ಕ ಮೊಸಳೆಲು ಇಲ್ಲ, ಬುಕ್ಕ ಶರೀರ ಕೆರಂಬುದು ನೀರು ಮುಟ್ಟದನಗನೆ ಚೋಳಿ ಜಾರು ನಂಚಿನ ಒಂದು ವಿಚಿತ್ರವಾದ ಕ್ರಿಮಿಯ ನೀರುಡುಂದುಗೆ ಆ ನೀರು ಕಡತದ ಇದೆ ಬತ್ತನಾಯ ಮಾತ್ರ ತೋರಿವನೆ ಆ ನೀರು ಕಡತದ ಇದೆ ಬತ್ತನಾಯಗೆ ಒಂದೇ ನನ್ನ ಮಗಳೇನು ಕೊಡ್ತೆ ಅತ್ತನ ನೋದು ಕಿಲ ಬಂಗಾರ ಕೊಡ್ತೆ ಅತ್ತನ ಅರ್ಧ ರಾಜ್ಯವನ್ನು ಕೊಡ್ತೆ ಅಂತ ಘೋಷಣೆ ಮಾಡ್ತೇವೆ. ಸರಿ ಮಾತೆಲ್ಲ ಸುದಕ್ಕ ಬರೀತ ಮಾತ ಮಲ್ಲ ಮಲ್ಲ ಜನಕ್ಕೂ ಮಾತ್ರ ಒಂದು ತೂಗೇರಿ ತೂದ ಒರಿಯಾಗ ಮೊದಲೇ ಹೋಗುದು ಒರಿಯಾಗೆ ಸರ್ಪೆ ಹೋಗುದು ಮಾತೆಲ್ಲ ಪೋಡಿಗೆ ಹಾಕೊಂಡು ಅಕ್ಕೇರಿಗೆ ಒರಿಗಾನೆ ಅನ್ಪಿ ಮಾತೆಲ್ಲ ತೂಗ ಆಲೋಚನೆ ಮಲ್ತೊಳ್ತಲೇಕೊಂಡು ಒರಿ ದಕ್ಕಲಾಗಿ ನೀರಿಗೆಲ್ಲಾಗಿದೆ. ಒಟ್ಟಾರೆ ಜೀವನ ಮಾಡ್ಕೊಂಡು ಪುರಲ್ಲೊಂದು ಸೀದಾ ರಾಜನ ಕೈತದೆ ಪರ್ವತದ ಮಿತ್ತಿಗೆ ಹೋಗಿ ಹಾಗೆ ದಾನ ಆನಂದೇ ಗೊತ್ತಿದ್ದೆ ಹಾಗೆ ಸೀದಾ ಹೋಗಿ ಹೋದನಗ ರಾಜಗೆ ಬಾರಿಕೆ ಸಬಾಸ್ ಏರ್ಲ ಜಪ್ಪನ ನಂಚಿನ ಏರ್ಲ ಮಲ್ಪ ಸಾಹಸ ಈ ಮಲ್ತ ನಿಕ್ಕಿ ಎನ್ನ ಮಗನನ್ನು ಕೊಡ್ತಾನೆ ಎಂಟು ಬೂಡ್ತಿ ಅಂಡೆ ಎಂದು ಅಂದ ಅವನೇ ಹೊಡ್ಸಿ ಎಂಟು ಹೊಡ್ಸಿ ಅವಾಗ 100 ಕಿಲೋ ಬಂಗಾರ ಒಂದು 5 ಟನ್ನು ಅವನೇ ಕೊಡ್ತ ಎಂಟು ಅವಳ ಹೊಡ್ಸಿ ಸರಿ ಅವಾಗ ಇನ್ನು ಅರ್ಧ ರಾಜ್ಯ ನಾನು ಕೊಡ್ತೇನೆ ದಂಗುರ ಸಂಗತ ಅರ್ಧ ರಾಜ್ಯ ಬೇಕು ಎಂಟು ಅವಳ ಹೊಡ್ಸಂడి 3 ಕಿಲೋ ಹೊಡ್ಸಂడి 3 ಕಿಲೋ ಹೊಡ್ಸಂಡ್ರೆ ಹೌದಾ ಇಲ್ಲಿ 3 ಕಿಲೋ ಹೊಡ್ಸಂಡೆ 3 ಕಿಲೋ ಹೊಡ್ಸಿನ ದಾಯ ಬಂದಟ್ಟು ಏನನ್ನು ತಿರೋದು ನೂಕುದು ಅದನ್ನ ಇಂಕೋ ಅದು ಓಡುವುದು ದಯಂದ ಆಯೆಲ್ಲ ಉದ್ದೇಶ ಅದು ಬುರ್ದಿನ ತೀರಾ ಫಿರೋ ದಾಯ ನೂಕುದು ಅಂಚನೆ ಈ ಸಂಘಟನೆಗೆ ಅನಿವಾರ್ಯ ಕಾರಣಗ ಓರ ಒಂದು ಕೆಲವರು ಪಂಡದಲಾದಿಗೂ ಪಣಂದಲಾದಿಗೂ ಆ ರಾಶಿಗೆ ನಮ್ಮ ಬೂರ್ದಾಗ್ತದೆ ನನ್ನ ಏನು ಗುದಿಯರು ಗೊತ್ತಿದ್ದೆ ದಯ ಬಂದ ಅಂತ ಅದು ಖಂಡಿತವಾದ ಸಂಘಟನೆಗೆ ದೂರ ಹೋದರೆ ಮನಸ್ಸು ಅನ್ಕೊಡ್ತಿ ಸಂಘಟನೆ ಜಾಗೃತಿ ಮಾಡ್ತಾರೆ ನಮ್ಮಕ್ಕಿಂತ ಒಗ್ಗಟ್ಟು ಮಾಡ್ತಾರೆ ಪ್ರಯತ್ನ ಮಾಡ್ತಿಲ್ಲ ಅನ್ಕೊಂಡೊಂದು ಎನ್ನು 4 ಪಾತ್ರರನ್ನು ಪರಮಾತ್ಮನ ಪಾದకు ಪಾಡೊಂದು ನಿಕ್ಲೆ ಮಾತ ಈ ಸಂದರ್ಭದಲ್ಲಿ ಶುಭವಾದ ಆಶೀರ್ವಾದ ಮತ್ತೊಂದು 4 ಪಾತ್ರರನ್ನು ಉಂಟಾವೆ. ದೇವಾನಾಂಚ ಋಷಿನಾಂಚ ಗುರುಂ ಕಾಂಚನ ಸನ್ನಿಧಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಜೈ ಸದ್ಗುರು.